ಪ್ರೈಸ್ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಇದು ಸಂದೇಶದ ವಾಕ್ಯ ಭಾಗ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23-24ನೇ ವಾಕ್ಯ. ಜಾನ್ ಚಾಪ್ಟರ್ 14 ವರ್ಡ್ 23-24. ಯೇಸು ಅವನಿಗೆ, ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ ಅವನು ನನ್ನ ವಾಕ್ಯಗಳನ್ನು ಕೈಗೊಳ್ಳುವನು. ನನ್ನ ತಂದೆಯು ಅವನನ್ನು ಪ್ರೀತಿಸುವನು. ಇದಲ್ಲದೆ ನಾವು ಅವನ ಬಳಿಗೆ ಬಂದು ಅವನೊಂದಿಗೆ ನಿವಾಸ ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸಿದವನು ನನ್ನ ವಾಕ್ಯಗಳನ್ನು ಕೈಗೊಳ್ಳುವುದಿಲ್ಲ. ನೀವು ಕೇಳಿದ ವಾಕ್ಯವು ನನ್ನದಾಗಿರದೆ ನನ್ನನ್ನು ಕಳುಹಿಸಿದ ನನ್ನ ತಂದೆಯದಾಗಿರುತ್ತದೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ ಪ್ರಿಯರ. ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾರೆ, ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವನು. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಮುಂದಿನ ವಾಕ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನನ್ನನ್ನು ಪ್ರೀತಿಸೋನೀಗ ನನ್ನ ತಂದೆ ನನ್ನ ತಂದೆನ ಅವನು ಪ್ರೀತಿಸಬೇಕಾಗೇ ಇಲ್ಲ, ನನ್ನನ್ನು ಪ್ರೀತಿಸಿದ್ರೆ ಸಾಕು, ನನ್ನ ತಂದೆ ಅವರಾಗೆ ಅವನ್ನ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಎಲ್ಲಿಂದ ದೇವರು ವಾಗ್ದಾನಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಗೊತ್ತಾ? ನನ್ನ ಪ್ರೀತಿಸಿರಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ, ನೀವು ಆಶೀರ್ವಾದಗಳನ್ನ ಹೊಂದ್ಕೋತೀರಂತ ಎಲ್ಲಿಂದ ವಾಗ್ದಾನಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ದೇವರು. ನಾವು ನೋಡೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಲ್ಲಿ ನಾವು ಕೆಲವು ವಾಕ್ಯಗಳು ನೋಡ್ತಾ ಇದ್ದೀವಿ. 9ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ. ಹೀಗಿರುವುದರಿಂದ ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ಆತನೇ ನಂಬಿಗಸ್ತನಾದ ದೇವರು. ಆತನು ತನ್ನನ್ನು ಪ್ರೀತಿ ಮಾಡಿ ತನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ ಒಡಂಬಡಿಕೆಯನ್ನು ಕರುಣೆಯನ್ನು 1000 ತಲೆಗಳವರೆಗೂ ಕಾಪಾಡಿ, ತನ್ನನ್ನು ಹಗೆ ಮಾಡುವವರಿಗೆ ಮುಖಾಮುಖಿಯಾಗಿ ಮುಯ್ತೀರಿಸಿ ಅವರನ್ನು ನಾಶ ಮಾಡುತ್ತಾನೆ. ಆತನು ತನ್ನನ್ನು ಹಗೆ ಮಾಡುವವರಿಗೆ ತಡ ಮಾಡದೆ ಮುಖಾಮುಖಿಯಾಗಿ ಮುಯಿಗೆ ಮುಯ್ತೀರಿಸುತ್ತಾನೆ ಎಂದು ತಿಳಿದುಕೋ. ಹೀಗಿರುವುದರಿಂದ ನಾನು ಇವತ್ತು ನಿಮಗೆ ಆಜ್ಞಾಪಿಸುವ ಎಲ್ಲ ನ್ಯಾಯ ನಿಯಮಗಳನ್ನು ಕೈಗೊಳ್ಳಬೇಕು. ದೇವರಿಗೆ ಸ್ತೋತ್ರ. ವಾಕ್ಯವಾಗಿ ನೋಡ್ತಾ ಇದ್ವಿ, ನೀವು ನನ್ನ ಪ್ರೀತಿಸಿರಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀರಿ. ಸೊ ಆಗ ಆಶೀರ್ವಾದ ಕರುಣೆ ಎಲ್ಲಿವರೆಗೆ ಇರುತ್ತೆ ಅಂದರೆ 1000 ತಲೆಗಳವರೆಗೆ ಇರುತ್ತೆ. ಆದರೆ ನನ್ನನ್ನು ದ್ವೇಷಿಸ್ತಕ್ಕಂಥವನಿಗೆ ನಾನು ಮುಯ್ತೀರಿಸ್ತೇನೆ. ಹೇಗೆಂದರೆ ಮುಖಾಮುಖಿಯಾಗಿ ಮುಯ್ತೀರಿಸ್ತೇನೆ, ತಕ್ಷಣವೇ ನಾನು ಮುಯ್ತೀರಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆದರೆ ಪ್ರೀತಿಸೋದಾದರೆ 1000 ತಲೆಗಳವರೆಗೂ ಸಹ ಆಶೀರ್ವಾದ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಯಾವನಾದರೂ ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವನು, ಆಗ ನನ್ನ ತಂದೆಯು ಅವನನ್ನು ಪ್ರೀತಿಸುವರು. ದೇವರಿಗೆ ಸ್ತೋತ್ರ. ನೀವು ನನ್ನನ್ನು ಪ್ರೀತಿಸಿದ್ರೆ ಸಾಕು, ನನ್ನ ತಂದೆ ಅವರೇ ನಿಮ್ಮನ್ನು ಪ್ರೀತಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವಿಬ್ಬರು ಬಂದು ಅವನಲ್ಲಿ ನಿವಾಸ ಮಾಡಿಕೊಳ್ಳುತ್ತೇವೆ. ದೇವರಿಗೆ ಸ್ತೋತ್ರ. ನಾವು ಯೇಸುವನ್ನು ಪ್ರೀತಿಸಿ ಅದರ ವಾಕ್ಯಗಳ ಕೈಗೊಂಡು ನಡೆದರೆ ಸಾಕು, ತಂದೆಯನ್ನು ನಾವು ಪ್ರೀತಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಂದೆ ನಮ್ಮನ್ನೇ ಪ್ರೀತಿ ಮಾಡ್ತಾರಂತೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿ ಬಂದು ಅವರು ನಿವಾಸ ಮಾಡ್ಕೋತಾರಂತೆ. ನಾವು ನೋಡೋದಾದರೆ ದಾವೀದನ ಮೂಲಕವಾಗಿ ದೇವ್ರು ಮಾತನಾಡ್ತಾ ಇದ್ದಾರೆ. ದಾವೀದನ ಸಹಾಯ ದೇವ್ರು ಮಾತನಾಡ್ತಾ ಇದ್ದಾರೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ವಿಶ್ರಾಂತಿ ಸ್ಥಳ ಎಲ್ಲಿದೆ, ನನಗೋಸ್ಕರ ಆಲಯವನ್ನು ಎಲ್ಲಿ ಕಟ್ಟೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಂತ ಹೇಳಿದಂಥ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ನನ್ನ ಪ್ರೀತಿಸಿ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಸಾಕು, ನಾವು ಬಂದು ನಿಮ್ಮೊಳಗೆ ನಿವಾಸ ಮಾಡ್ಕೋತೀವಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ದೊಡ್ಡ ದೇವರು, ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ದೇವರು ನಮ್ಮೊಳಗೆ ಬಂದು ನಿವಾಸ ಮಾಡೋದಾದರೆ ಅದೆಂಥ ಭಾಗ್ಯಕರವಂಥ ಜೀವಿತ. ದೇವರಿಗೆ ಸ್ತೋತ್ರ. ಸೊ ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ದೇವರ ಆಲಯವಾಗಿದ್ದೀರೆಂಬುದಕ್ಕೆ ದೇವರ ಆತ್ಮನೇ ನಿಮ್ಮಲ್ಲಿ ನಿವಾಸ ಮಾಡ್ತಾನಲ್ಲ ಅಂತ ಒಂದು ಕಡೆ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ದೇವರ ಆಲಯ ನಾವು ದೇವರ ಆಲಯವಾಗ್ತೀವಿ ಯಾವಾಗ ನಾವು ವಾಕ್ಯಗಳನ್ನ ಪ್ರೀತಿಸೋದಾದರೆ, ವಾಕ್ಯಗಳನ್ನ ಪ್ರೀತಿಸಿ ಅದನ್ನು ಅನುಸರಿಸಿ ನಡೆಯೋದಾದರೆ ನಾವೇ ದೇವರ ಆಲಯ ಅಂತ ವಾಕ್ಯ ಹೇಳುತ್ತೆ. ಸೊ ಅಷ್ಟು ದೊಡ್ಡ ದೇವರು ನಮ್ಮಲ್ಲಿ ನಿವಾಸ ಮಾಡಿ ನಮ್ಮನ್ನೇ ಆಲಯ ಮಾಡ್ಕೋಬೇಕಾದ್ರೆ ಅದೆಷ್ಟು ಭಾಗ್ಯಕರವಾದಂಥ ಜೀವಿತ, ಅದೆಷ್ಟೊಂದು ಆಶೀರ್ವಾದಕರವಾಗಿರುತ್ತೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಜಾನ್ ಚಾಪ್ಟರ್ 15 ವರ್ಡ್ 7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಬಯಸುವ ಯಾವುದನ್ನಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ
ನಿಮ್ಮದಾಗುವುದು. ದೇವರಿಗೆ ಸ್ತೋತ್ರ. 8ನೇ ವಾಕ್ಯ, ನೀವು ನನ್ನ ಶಿಷ್ಯರಾಗಿದ್ದು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಆಗುವುದು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನೇ ಹೇಳ್ತಾ ಇದರಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. ನೀವು ಬಯಸುವ ಯಾವುದನ್ನಾದರೂ ಸಹ ನೀವು ಹೊಂದ್ಕೋತೀರ. ದೇವರಿಗೆ ಸ್ತೋತ್ರ. ಯಾಕೆ ಅಂದರೆ ನಾವು ಬಹಳ ಫಲ ಕೊಡ್ತೀವಂತೆ ದೇವರ ಆಶೀರ್ವಾದವನ್ನು ಹೊಂದ್ಕೊಂಡು. ನಿಜನ? ದೇವರಿಗೆ ಸ್ತೋತ್ರ. ದೇವರಿಂದ ನಾವು ಬಯಸದೇನೋ ಹೊಂದ್ಕೊಂಡು ನಾವು ಬಹಳ ಫಲ ಕೊಡ್ತೀವ. ಫಲ ಕೊಡೋರಾಗೋದಾದರೆ ಅದು ದೇವರಿಗೆ ಮಹಿಮೆ ಆಗುತ್ತಂತೆ. ಫಲ ನಾವು ಹೇಗೆ ಫಲ ಕೊಡಬೇಕು? ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ದೇವರಿಗೆ ಮಹಿಮೆ ತರುವಂಥದ್ದಾಗಿರಬೇಕು, ಅಲ್ಲಿ ದೇವರ ಮಹಿಮೆಪಡಿಸುವಂಥದ್ದಾಗಿರಬೇಕು, ದೇವರಿಗೆ ಮೆಚ್ಚುಗೆ ಆದ್ದಾಗಿರಬೇಕು. ಸೊ ಆಗ ಅದನ್ನು ನೋಡಿ ದೇವರಿಗೆ ಮಹಿಮೆ ಸಲ್ಲಿಸ್ತಾರಂತೆ ಜನ. ಇವರು ಇಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರಲ್ಲ, ಈ ಕಾರ್ಯದ ದೇವರಿಗೆ ಸ್ತೋತ್ರ, ಇವರಿಂದ ನಮಗೆ ಇಂಥ ಸಹಾಯ ಸಿಕ್ತು, ಇವರಿಂದ ನಮಗೆ ಇಂಥ ಉಪಕಾರ ಆಯಿತು, ಇವ್ರ ಮೂಲಕವಾಗಿ ನಮಗೆ ಇಷ್ಟು ಇಂಥ ಕಾರ್ಯಗಳು ನಡೆಯಿತು, ಇಂಥ ಕಾರ್ಯಗಳ ಸಹಾಯ ಆಯಿತು. ಸೊ ಅಂತ ಜನರು ದೇವರನ್ನ ಮಹಿಮೆ ಪಡಿಸ್ತಾರಂತೆ. ದೇವರಿಗೆ ಸ್ತೋತ್ರ. ಸೊ ಆಗ ಅದಕ್ಕೋಸ್ಕರವಾಗಿ ದೇವರು ನಾವು ಬಯಸಿದ್ದನ್ನು ಕೊಡ್ತಾರೆ. ನಾವು ಬಯಸಿದ್ದನ್ನು ಕೊಟ್ಟಾಗ ನಮ್ಮ ಕಾರ್ಯಗಳ ಮೂಲಕವಾಗಿ ದೇವರಿಗೆ ಮಹಿಮೆ ಆಗಬೇಕು. ದೇವರಿಗೆ ಸ್ತೋತ್ರ. ಸೊ ಅದಾಗುತ್ತಾ? ಆಗಲೇಬೇಕು ಅಂತ ವಾಕ್ಯ ಹೇಳುತ್ತೆ. ಇಲ್ಲ, ನಾವು ಬಯಸಿದ್ದನ್ನು ಹೊಂದ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ನಾವು ವಾಕ್ಯಗಳನ್ನ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ವಾಕ್ಯಗಳನ್ನ ಪ್ರೀತಿಸೋದ್ರೆ ನಾವು ಬಯಸಿದ್ದನ್ನು ಹೊಂದ್ಕೋತೀವಿ. ಯಾಕಂದರೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ಪೂರೈಸಿ ನನ್ನ ಉದ್ದೇಶ ಇದನ್ನು ಕೈಗೂಡಿಸದೆ ಹೊರತು ವ್ಯರ್ಥವಾಗಿ ನನ್ನ ಬಳಿಗೆ ಹಿಂದಿರುಗಿ ಬರಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ನಾನು ಮಾತನಾಡಿದ್ದೀನಿ, ನಿಮ್ಮನ್ನು ದಿನ ಆಶೀರ್ವದಿಸಪ್ಪ, ಎಸಪ್ಪ ನನ್ನ ದಿನ ಆಶೀರ್ವದಿಸು ಅಂತ ನೀವು ಕೇಳೋದು ಪಕ್ಕಕ್ಕೆ ಮಾಡಿ, ನೀವು ನಾನು ಕೊಟ್ಟಿರ್ತಕ್ಕಂಥ ನನ್ನ ಮಾತು ಇದೆಯಲ್ಲ ಅದನ್ನು ನೀವು ಅನುಸರಿಸಿ ನಡೆದರೆ ಸಾಕು. ಅದು ನಾನು ಏನು ಹೇಳಿದ್ದೀನಿ ಅದನ್ನು ಪೂರೈಸುತ್ತೆ, ನೆರವೇರಿಸಿದ ನನ್ನ ಬಳಿ ಬರ್ತಕ್ಕಂಥದ್ದು ಅದು ವ್ಯರ್ಥ ಆಗಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ನಾವು ಆಶೀರ್ವಾದವನ್ನು ಕೊಡೋದಕ್ಕೋಸ್ಕರ ದಿನ ಬೇಡಬೇಕಂದ್ರೆ ಇಲ್ಲ, ಆ ಆಶೀರ್ವಾದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಅನುಸರಿಸಿ ನಡೆದರೆ ಸಾಕು. ಅದು ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುತ್ತೆ, ಅದು ನಮಗೆ ಆಶೀರ್ವಾದವನ್ನು ಅನುಗ್ರಹಿಸ್ಬೋದಾಗಿರುತ್ತೆ. ಸೊ ಹೇಳಿದ್ದೀನಿ, ಅದನ್ನು ಅನುಸರಿಸಿ ನಡೀರಿ, ಅದನ್ನು ಹೊಂದ್ಕೊಳ್ರಿ. ನೀವು ಬಯಸಿದ್ದನ್ನು ಹೊಂದ್ಕೊಳ್ರಿ. ನಾನು ಮಾತನಾಡಿದರೆ ನನ್ನ ಮಾತನ್ನ ನೀವು ಕೈಗೊಂಡು ನಡೀರಿ. ನನ್ನ ಮಾತಿಗೆ ನೀವು ಗಮನ ಕೊಟ್ಟು, ನನ್ನ ಮಾತಿಗೆ ನೀವು ಗೌರವ ಕೊಟ್ಟು, ನನ್ನ ಮಾತಿಗೆ ನೀವು ಅಧೀನರಾಗಿ ನಡ್ಕೊಳ್ರಿ. ನೀವೇನು ಬಯಸ್ತೀರ ಅದನ್ನು ನೀವು ಹೊಂದ್ಕೋತೀರ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದಿನ ಆಶೀರ್ವದಿಸಿ ದೇವರೇ ಅಂತ ಕೇಳೋ ಬದಲು ಕೇಳೋದಕ್ಕಿಂತ ಹೆಚ್ಚಾಗಿ ಕೇಳಿ ಅಂತ ಹೇಳಿದ್ದಾರೆ ದೇವರು. ನಾನು ಮಾತಾಡ್ತೀನಲ್ಲ ಅದನ್ನು ಅನುಸರಿಸಿ ನಡೀರಿ. ನಿಮ್ಗೇನು ಬೇಕೋ ಅದನ್ನು ಹೊಂದ್ಕೋತೀರ. ಅದು ನಾನು ಹೇಳಿಬಿಟ್ಟಿದ್ದೀನಿ, ಅದು ನಿಮ್ಮ ಜೀವಿತಗಳಲ್ಲಿ ಕಾರ್ಯವನ್ನು ಮಾಡಿ ಹಿಂದಿರುಗಿ ನನಗೆ ಬರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ಪ್ರೀತಿಸ್ಬೋದಾದ್ರೆ ಮಾತ್ರ ನಮ್ಮಲ್ಲಿ ದೇವರಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದರ ಆಶೀರ್ವಾದಗಳು ಸಹ ನಮ್ಮಲ್ಲಿರುತ್ತೆ, ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಬಹಳ ಫಲ ಕೊಡೋರಾಗಿರ್ತೀವಿ, ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗುತ್ತೆ ಅಂತ ಬಾಕಿ ಹೇಳುತ್ತೆ. ದೇವರಿಗೆ ಸ್ತೋತ್ರ. ನಾವು ಅಂಥವರಾಗಿ ಜೀವಿಸೋದಕ್ಕೆ ಒಪ್ಪಿಸ್ಕೊಡೋಣ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಎಸಪ್ಪ, ನೀವು ಹೇಳ್ತಿದ್ದೀರಾ, ಯಾವನಾದರೂ ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾನೆ, ನನ್ನ ತಂದೆಯೂ ಅವನ್ನ ಪ್ರೀತಿಸ್ತಾರೆ, ನಾವಿಬ್ಬರು ಬಂದು ಅವನಲ್ಲಿ ನಿವಾಸ ಮಾಡ್ಕೋತೀವಿ ಅಂತ. ದೇವರೇ, ಜಗತ್ತನ್ನು ಶುಚಿ ಮಾಡತಕ್ಕಂಥ ದೇವರು ನೀವು ನಮ್ಮಲ್ಲಿ ನಿವಾಸ ಮಾಡೋದಾದರೆ ಅದು ಎಂಥ ಭಾಗ್ಯಕರವಂಥ ಜೀವಿತ, ಅದೆಷ್ಟೊಂದು ಆಶೀರ್ವಾದಕರವಾಗಿರುತ್ತೆ. ಅದು ನಿಮಗೂ ಎಷ್ಟು ಮಹಿಮೆ ತರುವಂಥದ್ದಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಜಗತ್ತಿಗೂ ಎಷ್ಟೊಂದು ಆಶೀರ್ವಾದಕರವಾಗಿರುತ್ತೆ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಾವು ನಂಬಿಗಸ್ತರಾಗಿ ನಿಮ್ಮ ವಾಕ್ಯಗಳನ್ನು ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ನಾವು ಒಪ್ಪಿಸ್ಕೊಳ್ತೀವಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ. ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.